ಮಹಾಭಾರತದ ಮಹಾನ್ ಯೋಧರಲ್ಲಿ ಅರ್ಜುನ ಸ್ಥಾನ ಅತ್ಯುತ್ತಮವಾಗಿದೆ. ರಾಜ ಪಾಂಡು ಮತ್ತು ಕುಂತಿದೇವಿಯ ಪುತ್ರನಾದ ಅರ್ಜುನನು ದೇವೇಂದ್ರನ ಅನುಗ್ರಹದಿಂದ ಜನಿಸಿದನು. ಬಾಲ್ಯದಿಂದಲೇ ಧನುರ್ವಿದ್ಯೆಯಲ್ಲಿ ಅಸಾಮಾನ್ಯ ಪ್ರತಿಭೆ ತೋರಿದ್ದ ಅವನ ಗುರು ದ್ರೋಣಾಚಾರ್ಯರ ಅತ್ಯುತ್ತಮ ಪ್ರಿಯ ಶಿಷ್ಯನಾದನು. ಒಮ್ಮೆ ದ್ರೋಣರು ಶಿಷ್ಯರಿಗೆ ಪಕ್ಷಿಯ ಕಣ್ಣಿಗೆ ಗುರಿಯಿಟ್ಟು ಬಾಣ ಹಾರಿಸಲು ಕೇಳಿದಾಗ, ನನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದು ಉತ್ತರಿಸಿದವನು ಅರ್ಜುನ. ಆ ಏಕಾಗ್ರತೆಯ ಅವನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡಿತು. ಅರ್ಜುನನು ದ್ರೌಪದಿಯ ಸ್ವಯಂವರದಲ್ಲಿ ಮೀನಿನ ಕಣ್ಣಿಗೆ ಗುರಿ ಹೊಡೆದು ಅವಳನ್ನು ವಿವಾಹವಾದನು. ನಂತರ ಶ್ರೀಕೃಷ್ಣನ ಸೋದರಿ ಸುಭದ್ರೆಯನ್ನು ಪ್ರೀತಿಸಿ ವಿವಾಹವಾದನು. ನಾಗಕನ್ಯೆ ಉಲುಪಿ ಮತ್ತು ಮಣಿಪುರದ ರಾಜಕುಮಾರಿ ಚಿತ್ರಾಂಗದಿಯನ್ನು ವಿವಾಹವಾದನು. ಅವನ ಮಕ್ಕಳಲ್ಲಿ ಅಭಿಮನ್ಯು ಅತ್ಯುತ್ತಮ ಪ್ರಸಿದ್ಧ. ಉಲುಪಿಯಿಂದ ಇರಾವನು, ಚಿತ್ರಾಂಗದೆಯಿಂದ ಬಬ್ರುವಾನನು ಜನಿಸಿದನು. ಪಾಂಡವರು ವನವಾಸಕ್ಕೆ ಹೋದಾಗ ಅರ್ಜುನನು ಕಠಿಣ ತಪಸ್ಸು ಮಾಡಿ ಶಿವನಿಂದ ಪಾಶುಪಶಸ್ತ್ರ ಸೇರಿದಂತೆ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದನು. ಸ್ವರ್ಗಕ್ಕೆ ತೆರಳಿ ದೇವತೆಗಳ ಬಳಿಯೂ ಯುದ್ಧ ಕಲೆಯನ್ನು ಕಲಿತನು. ನಂತರ ಕುರುಕ್ಷೇತ್ರದ ಮಹಾಯುದ್ಧ ಯುದ್ಧ ಭೂಮಿಯಲ್ಲಿ ತನ್ನ ಗುರುಗಳು ತಾತ ಭೀಷ್ಮ ಬಂಧುಗಳು ಎದುರಿರುವುದನ್ನು ಕಂಡು ಅರ್ಜುನನ ಮನಸ್ಸು ಕದಲಿತು. ಆಗ ಸಾರಥಿಯಾಗಿದ್ದ ಶ್ರೀಕೃಷ್ಣನು ಅವನಿಗೆ ಭಗವದ್ಗೀತೆಯ ಅಮರ ಉಪದೇಶ ನೀಡಿದನು. ಆ ಜ್ಞಾನದಿಂದ ಪ್ರೇರಿತನಾದನು ಅರ್ಜುನನು ಧರ್ಮಕ್ಕಾಗಿ ಶಸ್ತ್ರ ಹಿಡಿದನು. 18 ದಿನಗಳ ಯುದ್ಧದಲ್ಲಿ ಭೀಷ್ಮನ ಪತನಕ್ಕೆ ಕಾರಣನಾದನು. ಜಯದ್ರಥನನ್ನು ಸಂಹರಿಸಿದನು. ಕರ್ಣನಂತ ಮಹಾವೀರನನ್ನು ಸೋಲಿಸಿದನು. ಆದರೆ ತನ್ನ ಪ್ರಿಯ ಪುತ್ರ ಅಭಿಮನ್ಯುವಿನ ವೀರಮರಣವು ಅವನ ಜೀವನದ ದೊಡ್ಡ ನೋವಾಯಿತು. ಯುದ್ಧದ ನಂತರ ಪಾಂಡವರು ರಾಜ್ಯಭಾರ ನಡೆಸಿದರು. ಒಬ್ಬ ಶಿಷ್ಯನಿಂದ ಮಹಾಯೋಧನಾಗುವವರೆಗೆ, ಒಬ್ಬ ಪತಿಯಿಂದ ತಂದೆಯೇ ಆಗುವವರೆಗೆ, ಒಬ್ಬ ಯೋಧನಿಂದ ಧರ್ಮ ರಕ್ಷಕನಾಗುವವರೆಗೆ ಸಾಗಿದ ಅರ್ಜುನ ಜೀವನವೇ ಮಹಾಭಾರತ ಅತ್ಯಂತ ಪ್ರೇರಣಾದಾಯಕ ಗಾಥೆಯಾಗಿದೆ. ಅದಕ್ಕಾಗಿ ಸಾವಿರಾರು ವರ್ಷಗಳಾದರೂ ಅರ್ಜುನನ ಹೆಸರು ಧೈರ್ಯ, ಏಕಾಗ್ರತೆ ಮತ್ತು ಧರ್ಮದ ಸಂಕೇತವಾಗಿ ಅಮರವಾಗಿದೆ.